ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದ ದಿವಸ ನಾವೆಲ್ಲರೂ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತನ್ನೇ ಆಡೋಣ. ಕೇವಲ ಮಾತಷ್ಟೇ ಅಲ್ಲ, ನಾವು ಮಾಡುವಂಥ ಕೆಲಸಗಳು, ನಮ್ಮ ಆಲೋಚನೆಗಳು ಎಲ್ಲವೂ ಒಳ್ಳೆಯದಾಗಿರಲಿ ಅಂತ ನಾನು ಆಶಿಸ್ತೇನೆ. 1986-87 ಇಸ್ವಿನಲ್ಲಿ ನಾವು ಈ ಕತ್ರಗುಪ್ಪೆ ಬಡಾವಣೆಗೆ ಬಂದಾಗ ಇಲ್ಲಿರುವಂಥ ಸಾಕಷ್ಟು ಪ್ರದೇಶ ರಾಗಿ ಹೊಲಗಳಾಗಿತ್ತು ಮತ್ತು ದ್ರಾಕ್ಷಿ ಬೆಳೆಯುವಂಥ ತೋಟಗಳಾಗಿತ್ತು. ಆದರೆ ಈಗ ಸಾಕಷ್ಟು ಬದಲಾವಣೆ ಆಗಿದೆ, ಬೆಳವಣಿಗೆ ಆಗಿದೆ. ಈ ಪ್ರದೇಶ ಅಥವಾ ಈ ಬಡಾವಣೆ ರೂಪಾಂತರಗೊಂಡಿದೆ ಅಂತಲೇ ಹೇಳ್ಬೋದು. ಆದರೆ ನಾವು ನಮ್ಮ ಹಬ್ಬಗಳನ್ನು, ನಮ್ಮ ಆಚರಣೆಗಳನ್ನು, ನಮ್ಮ ಸಂಸ್ಕೃತಿಯನ್ನು ಮರಿಬಾರ್ದು ಅಂತ ಒಬ್ಬ ವ್ಯಕ್ತಿ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಸಂಕ್ರಾಂತಿ ಸೇವಾ ಸಮಿತಿಯ ಶ್ರೀಯುತರಾದ ಶ್ರೀನಿವಾಸ ರೆಡ್ಡಿಯವರು. ಶ್ರೀಯುತ ಶ್ರೀನಿವಾಸ ರೆಡ್ಡಿಯವರು ಸಾಕಷ್ಟು ವರ್ಷಗಳಿಂದ ಈ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಾ ಇದ್ದಾರೆ. ನಮ್ಮ ಬಡಾವಣೆಯ ಜನರು, ಅದರಲ್ಲೂ ನಮ್ಮ ಮಕ್ಕಳು ಮತ್ತು ಯುವ ಜನಾಂಗ ನಮ್ಮ ಸಂಸ್ಕೃತಿಯನ್ನು ಮರಿಬಾರ್ದು ಅನ್ನೋ ಕಾರಣಕ್ಕಾಗಿ ಯಾವುದೇ ವೈಯಕ್ತಿಕ ಲಾಭದ ಉದ್ದೇಶವಿಲ್ಲದೆ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಾ ಇದ್ದಾರೆ. ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮದ ಅಂಗವಾಗಿ ಸಾಕಷ್ಟು ವಿನೂತನ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಮಕ್ಕಳಿಗಾಗಿ ಚಿತ್ರಕಲೆ ಸ್ಪರ್ಧೆ, ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಯುವಕರಿಗಾಗಿ ಮೊಸರು ಗಡಿಗೆ ಒಡೆಯುವ ಸ್ಪರ್ಧೆ ಮತ್ತು ಹಳ್ಳಿಕಾರ್ ಎತ್ತುಗಳನ್ನು ಕಿಚ್ಚು ಹಾಯಿಸುವ ನಮ್ಮ ಪರಂಪರೆಯ ಆಟ ಇದೆಯಲ್ಲ, ಅದರ ಸ್ಪರ್ಧೆಯನ್ನು ಕೂಡ ಇವತ್ತು ಆಯೋಜಿಸಲಾಗಿದೆ. ಶ್ರೀಯುತ ಶ್ರೀನಿವಾಸ ರೆಡ್ಡಿಯವರ ಶ್ರಮ ನಿಜಕ್ಕೂ ಶ್ಲಾಘನೀಯ. ಇಂತಹ ಕಾರ್ಯಕ್ರಮಗಳು ಎಲ್ಲ ಬಡಾವಣೆಗಳಲ್ಲೂ ಆಗಬೇಕು ಅಂತ ಅನ್ನೋದು ನನ್ನ ಅಭಿಲಾಷೆ. ಮತ್ತು ಇಂತಹ ಹಬ್ಬಗಳು ನಮ್ಮಲ್ಲಿರುವಂಥ ಒಗ್ಗಟ್ಟು, ಪ್ರೀತಿ ಮತ್ತು ಸಂಸ್ಕೃತಿಯ ಮೌಲ್ಯಗಳನ್ನು ಹೆಚ್ಚು ಮಾಡುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಕ್ರಾಂತಿ ಹಬ್ಬವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಸಂಭ್ರಮಿಸೋಣ ಮತ್ತು ನಮ್ಮ ಹಬ್ಬಗಳನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸೋಣ. ಸ್ನೇಹಿತರೆ, ಮಕ್ಕಳಿಗಾಗಿ ಈಗ ಚಿತ್ರಕಲೆ ಸ್ಪರ್ಧೆ ಪ್ರಾರಂಭವಾಗ್ತಿದೆ. ಬನ್ನಿ, ಯಾವೆಲ್ಲ ಮಕ್ಕಳು ಯಾವೆಲ್ಲ ಚಿತ್ರಗಳನ್ನು ಬರೀತಾ ಇದ್ದಾರೆ ನೋಡ್ಕೊ. ಸ್ನೇಹಿತರೆ, ಶ್ರೀಯುತರಾದ ಶ್ರೀನಿವಾಸ ರೆಡ್ಡಿಯವರ ಗೆಳೆಯರಾದಂಥ ಮನೋಜ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋರಿದ್ದಾರೆ. ನಮಸ್ಕಾರ ಮನೋಜ್. ಆಯಿತು, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಯಾವೆಲ್ಲ ಅತಿಥಿಗಳು ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮಸ್ತೆ. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವೇನು ನೋಡ್ಕೊಂಡು ಬಂದಿದ್ದೀರ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಸರ್ ಏನಂದರೆ ಒಂದು ಅವಾಗಿಂದನೂ ಸಮಾಜ ಸೇವೆ ಮಾಡಿಕೊಂಡು ಜನಕ್ಕೆ ಒಂದು ಕಷ್ಟ ಅಂತ ಬಂದಾಗ ಪರಿಹಾರ ನೀವೇ ನೋಡ್ತಾ ಇದ್ದೀವಿ. ಭಾಳ ಸ್ಪಂದಿಸ್ತಾರೆ, ಬಹಳ ಜನರಿಗೆ ಖಂಡಿತ ಭಾಳ ಸ್ಪಂದಿಸ್ತಾರೆ. ಈಗ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ವಾತಾವರಣ ಏನು ನೀವು ನೋಡ್ತಾ ಇದ್ದೀರಾ, ಇದೇನಂದರೆ ಬಹಳ ಜನಗಳು ಏನಾಗಿದೆ ಸಂಕ್ರಾಂತಿ ಅನ್ನೋದು ಒಂದು ಹಳ್ಳಿ ವಾತಾವರಣ ಮರ್ತಾ ಇದ್ದಾರೆ. ಅದನ್ನು ಪ್ರತಿ ಒಂದು ಯುವ ಪೀಳಿಗೆಗಾಗಲಿ ನೀವೇ ನೋಡ್ಕೊಂಡು ಬಂದಿದ್ದೀರಾ. ಈಗ ಇವತ್ತಿನ ಕಾರ್ಯಕ್ರಮ ಬಂದು ಚಿತ್ರಕಲಾ ಸ್ಪರ್ಧೆ ನಡೀತಾ ಇದೆ, ಮತ್ತು ಮಧ್ಯಾಹ್ನ ರಂಗೋಲಿ ಸ್ಪರ್ಧೆ ನಡೆಯುತ್ತೆ. ರಂಗೋಲಿ ಸ್ಪರ್ಧೆ ಆದಮೇಲೆ ಮೊಸರು ಹೊಡೆಯ ಸ್ಪರ್ಧೆ ನಡೆಯುತ್ತೆ, ಮೊಸರು ಹೊಡೆಯೋದು. ಅದಾದಮೇಲೆ ವಿಶೇಷವಾಗಿ ಹಳ್ಳಿಕಾರ್ ಎತ್ತುಗಳ ಮೆರವಣಿಗೆ, ಇದು ವಿಶೇಷವಾಗಿ ಕಾರ್ಯಕ್ರಮ. ಅದು 9 ಗಂಟೆಗೆ ಕಿಚ್ಚಾಯಿಸೋ ಕಾರ್ಯಕ್ರಮ. ಈ ವರ್ಷ ಏನಂದರೆ ವಿಶೇಷವಾಗಿ ಹಳ್ಳಿಕಾರ್ ಎತ್ತುಗಳಿಂದ ಒಂದು ಮೆರವಣಿಗೆ ಇದೆ. ಅದು ಭಾಳ ವಿಶೇಷವಾದಂಥ ಒಂದು ಸಂಗತಿ ಅಂತ ಹೇಳ್ಬೋದು. ಸೊ ನಮ್ಮ ಅಧ್ಯಕ್ಷರು ಭಾಳ ಒಂದು ಇದಿಟ್ಕೊಂಡು ಒಂದು ಒಳ್ಳೆ ಇದು ಮಾಡ್ತಿದ್ದಾರೆ. ಅವ್ರಿಗೆ ಯಾವಾಗಲೂ ನಮ್ಮ ಎಲ್ಲರ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ, ಅವರು ಚಿರಣಿ ಅವ್ರಿಗೆ. ಸೊ ಸಂಜೆ ಒಂದು 6:30-7 ಗಂಟೆ ಸಮಯದಲ್ಲಿ ನಟರಾಜ್ ಎಂಟರ್ಟೈನ್ಮೆಂಟ್ಸ್ ಹೊಸ ಮುಂಜಾನೆ ಕಾರ್ಯಕ್ರಮ. ಓಕೆ. ಸೊ ಮುಖ್ಯ ಅತಿಥಿಗಳಾಗಿ ಬರ್ತಾರಂತಹ ನಮ್ಮ ಆರ್ ಅಶೋಕ್ ಸರ್ ಬರ್ತಿದ್ದಾರೆ. ಆಮೇಲೆ ಶ್ರೀ ಯದುವೀರ್ ಕೃಷ್ಣರಾಜ ಅವರು ಬರ್ತಿದ್ದಾರೆ, ಮೈಸೂರಿನ ಬರ್ತಿದ್ದಾರೆ. ಆಮೇಲೆ ಶ್ರೀನಗರ ಕಿಟ್ಟಿಯವ್ರು ಬರ್ತಿದ್ದಾರೆ, ಚಿತ್ತಾರಾಮ್ ಅವರು ಬರ್ತಿದ್ದಾರೆ. ಆಮೇಲೆ ಇನ್ನೂ ಹಲವಾರು ಗಣ್ಯರು, ನಮ್ಮ ಕರ್ನಾಟಕ ಸಿಂಗಮ್ ರವಿ ಡಿ ಚಂದ್ರ IPS ಸಾಹೇಬ್ರವರು ಬರ್ತಿದ್ದಾರೆ, ಅವರು ಬರ್ತಿದ್ದಾರೆ. ಮತ್ತು ರಿಷಬ್ ಶೆಟ್ಟಿ ಅವರು ಬರೋಂಥ ಆ ಕಡೆ ಇರೋದು ಯಾವುದು? ಪುಷ್ಪ. ಈ ಕಡೆ ಪುಷ್ಪ, ಈ ಕಡೆನೂ ಪುಷ್ಪನೇ. ಸ್ಪೈಡರ್ ಮ್ಯಾನ್ ಬಂದಿದ್ದಾರೆ ಮೂವಿ ಬಂದಿದ್ದಾರೆ. ಪುಷ್ಪ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳ ಜೊತೆಗೆ ಇವತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಶ್ರೀನಿವಾಸ ರೆಡ್ಡಿಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಯಾವುದೇ ಸ್ವಾರ್ಥತೆ ಇಲ್ಲದೆ ಸಮಾಜಕ್ಕೂ ಏನಾದರೂ ಒಂದು ಸಂದೇಶವನ್ನ ನೀಡಬೇಕು ಅನ್ನೋ ಉದ್ದೇಶದಿಂದ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಪ್ರತಿ ಬಾರಿಯೂ ಕೂಡ ಏರ್ಪಡಿಸ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಅವರ ಒಂದು ಸಮಾಜ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಹಾರೈಸ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವ
ಸ್ನೇಹಿತರೆ, ಇನ್ನೇನೋ ಕೆಲವೇ ಹೊತ್ತಲ್ಲಿ ರಂಗೋಲಿ ಸ್ಪರ್ಧೆ ಶುರುವಾಗ್ತಿದೆ. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಎಲ್ಲ ಹೆಣ್ಣುಮಕ್ಕಳು ರಂಗೋಲಿಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಇಟ್ಕೊಂಡು ಸಿದ್ಧವಾಗಿ ನಿಂತಿದ್ದಾರೆ. ಈಗ ಸಮಯ 3:25. ಇನ್ನು ಕೇವಲ 5 ನಿಮಿಷಗಳಲ್ಲಿ ರಂಗೋಲಿ ಸ್ಪರ್ಧೆ ಶುರುವಾಗ್ತಿದೆ. ಬನ್ನಿ, ಯಾವೆಲ್ಲ ಹೆಣ್ಣುಮಕ್ಕಳು ಎಂಥೆಂಥ ರಂಗೋಲಿಗಳನ್ನು ಹಾಕ್ತಾರೆ ನೋಡ್ಕೊಂಡು ಬರೋಣ. ಕಳೆದ ವರ್ಷ ಸಾಕಷ್ಟು ಒಳ್ಳೊಳ್ಳೆ ರಂಗೋಲಿಗಳನ್ನು ನೋಡೋದಕ್ಕೆ ನಮಗೆ ಸಿಕ್ಕಿತ್ತು. ಐ ಆಮ್ ಶ್ಯೂರ್ ಈ ವರ್ಷ ಕೂಡ ಅದಕ್ಕಿಂತ ಹೆಚ್ಚಿನ ಹಾಗೂ ಅತ್ಯಂತ ಸುಂದರವಾದಂಥ ರಂಗೋಲಿಗಳು ನೋಡೋದಕ್ಕೆ ಸಿಗುತ್ತೆ ಅಂತ. ಬನ್ನಿ ನೋಡೋಣ. ಇದೊಂದು ವಿಶೇಷವಾದ ಹಬ್ಬ. ದೇವರುಗಳೆಲ್ಲ ಸಾಕ್ಷಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ ನೋಡಿ. ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದೀರಾ, ಪಾರ್ಟಿಸಿಪೇಟ್ ಮಾಡಿದ್ದೀರಲ್ಲ, ಅದು ತುಂಬಾ ತುಂಬಾ ಖುಷಿ ಆಗಿರೋದು. ಬಹುಮಾನ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಬಟ್ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಅದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳೇ. ದಯವಿಟ್ಟು ಪುಟಾಣಿಗಳು ಯಾರು ಕಣ್ಮಿಣಿಕೆ ತುಂಬ ಚೆನ್ನಾಗಿ ಸಾಕಿದ್ದೀರಾ ಸರ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್. ನಾಗೇಶ್ ಅಂತ ಹೇಳಿ. ನಾಗೇಶ್ ಅಂತ. ಓಕೆ, ಎಷ್ಟು ವಯಸ್ಸು ಈಗ ಇದಕ್ಕೆ? ಸರ್ ಈಗ ಕಳೆ ಬಿದ್ದಿದೆ ಈಗ. ಹೌದ್ರಾ? ಈ ಕಡೆ. ಓ ನೈಸ್. ನೀವು ಎಷ್ಟು ವರ್ಷದಿಂದ ಈಗ ಸಾಕ್ತಾ ಇದ್ದೀರಾ? ಸರ್ ನಾವು ನಮ್ಮ ತಾತ ಅವ್ರ ಕಾಲದಿಂದಲೂ ಸಾಕ್ತಾ ಇದ್ದೀವಿ ಹೊರೆಗಳನ್ನ. ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ನಾಗೇಶ್. ನಾಗೇಶ್ ಅಂತ. ನಾಗೇಶ್. ಓಕೆ, ವೆರಿ ನೈಸ್. ನಿನ್ನೆ ಇದನ್ನ ಸಪ್ಲಮ ಜಾತ್ರೆಯಲ್ಲಿ 16,25,000 ಕೊಟ್ಟು ಕೊಂಡ್ಕೊಂಡಿದ್ದೀವಿ. ಇದನ್ನ 16,25,000 ಕೊಟ್ಟು ಕೊಂಡ್ಕೊಂಡಿದ್ದೀವಿ. 16 ಜೊತೆಗ ಒಂದಕ್ಕ? ಜೊತೆಗೆ ಇನ್ನೂ 3 ಜೊತೆ ಇದೆ ಸರ್ ನಮ್ದು. ಹೌದಾ? ಇನ್ನೂ 3 ಜೊತೆ ಇದೆ.
ಭುವನೇಶ್ವರಿ ನಗರದಲ್ಲಿ, ಪದ್ಮನಾಭ ನಗರದಲ್ಲಿ ಗೋವಿನ ಆರಾಧನೆ. ನಮ್ಮ ಎಲ್ಲ ಕಲಾವಿದರು ಗೋವಿನ ಹಾಡು ಹೇಳಿದ್ರು. ಯಾವುದದು? ಧರಣಿ ಮಂಡಲದ ಮಧ್ಯದೊಳಗೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಆ ಪುಣ್ಯಕೋಟಿ ಹುಟ್ಟಿದ ನಾಡು ಕರ್ನಾಟಕ. ಪುಣ್ಯಕೋಟಿ ಹುಟ್ಟಿದ ನಾಡು ಕರ್ನಾಟಕ. ಆದರೆ ನೋವು ಇವತ್ತು ನಮಗೆಲ್ಲರಿಗೂ ನೋವಾಗ್ತಾ ಇದೆ. ನಿನ್ನೆಯಿಂದ ನಾವು TV ನೋಡ್ತಾ ಇದ್ದೀರಿ. ಇಲ್ಲಿ ಪುಣ್ಯಕೋಟಿ ಹಾಡು ಕೇಳ್ತಾ ಇದ್ದೀರಿ. ನಮ್ಮ 2 ಕಿಲೋಮೀಟರ್ ದೂರದಲ್ಲಿರೋ ಚಾಮರಾಜಪೇಟೆಯಲ್ಲಿ ಆ ಪುಣ್ಯಕೋಟಿಯ ಕೆಚ್ಚಲನ್ನು ಕತ್ತರಿಸಾಕಿದೆ. ನಮ್ಮ ಹಿಂದೂಗಳಿಗೆ ಅವಮಾನ ಅನಿಸ್ಬೇಕಲ್ಲ ಇದು. ಕೆಚ್ಚಲನ್ನ ಹಾಲು ಕೊಡುವಂಥ ತಾಯಿ ಬಿಟ್ಟ ಮೇಲೆ ಇಡೀ ಜೀವನ ಬದುಕಿರೋವರೆಗೂ. ನಾನೀಗ ಶವ ಸಂಸ್ಕಾರ ಮಾಡಿದೆ 1500 ಜನಕ್ಕೆ. ಕೊನೆಗೆ ಅವ್ರಿಗೂ ಹಾಲೇ ಬಿಟ್ಟಿದ್ದು ನಾನು. ಅಂತ ಹಾಲು ಕೊಡುವಂಥ ಪವಿತ್ರವಾದಂಥ ಕಾಮಧೇನುವ ಕೆಚ್ಚಲನ್ನು ಒಬ್ಬ ಮುಸ್ಲಿಂ ಮತಾಂಧ. ನಮ್ಮ ಮಕ್ಕಳ ಬದುಕು ಮುಖ್ಯ. ನಮ್ಮ ಹೆಣ್ಣುಮಗಳು ಮನೆಯಿಂದ ಆಚೆ ಹೋಗಿ, ಕೆಲಸಕ್ಕೆ ಹೋಗಿ, ಶಾಲೆಗೆ ಹೋಗಿ, ಕಾಲೇಜ್ಗೆ ಹೋಗಿ ಆರಾಮ್ಸೆ ಮನೆಗೆ ವಾಪಸ್ ಬರಬೇಕು. ಸರ್ ಒಂದು ನಿಮಿಷ ಸರ್, ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ನಿಮ್ಮ ಹಾಡುಗಳನ್ನು ಕೇಳಿದ್ದಾರೆ ಸರ್. ಸರ್ ಇನ್ನೊಂದು ವಿಷಯ ಸರ್, ಸರ್ ಊರಿಗೆ ಬಂದ್ಬಿಟ್ಟಿದ್ದೀರಾ ಸರ್, ನೀವು ಒಂದು ಕೊಡ್ಬಿಟ್ಟಿದ್ದೀರಾ ಸರ್. ಬಾಯಿ ಬಂದು ಎಲ್ಲೆ ಎಲ್ಲಿದೆ ಅಡಿ ಸರ್ ಪ್ಲೀಸ್ ಸರ್. ನಿನ್ನ ಆಸೆ ನಾವು ಪುನೀತ ಬಾಳು ನಗು ನಗುತ್ತಾ ಮುಂದೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಎಲ್ಲ ನಮ್ಮ ಗೌರವಾನ್ವಿತರಿಗೆ, ನಮ್ಮ ನಾಯಕರಿಗೆ, ನಮ್ಮ ನಟರಾಜ್ ಎಂಟರ್ಟೈನರ್ಸ್ ಈ ಒಂದು ಸುಂದರವಾದ ಕಾರ್ಯಕ್ರಮ
ಇಲ್ಲಿ ಇಷ್ಟು ಅದ್ದೂರಿಯಾಗಿ ಪ್ರತಿ ವರ್ಷ ನಡೆಯುತ್ತೆ ಅಂದ್ರೆ ಅದರ ಒಂದು ರೂವಾರಿಗಳು ನಮ್ಮ ನಟರಾಜ್ ಎಂಟರ್ಟೈನರ್ ಸರ್ ಅವರು. ಆಳರಸರಿಗೆ ಮಾದರಿಯಾದ ರಾಜ ಯೋಗಿಯ ಮರೆಯೋದುಂಟೆ ಮೈಸೂರು ದೊರೆಯ